ನಾವು ನಮ್ಮ ಸತತ ಪ್ರಯತ್ನದಿಂದ ನಮ್ಮ ಶಿಕ್ಷಕರು ಮತ್ತು ಪ್ರದೀಪ್ ಅವರ ಉತ್ತಮ ಕೆಲಸದಿಂದ ನಮಗೆ ಇಷ್ಟು ಮಾರ್ಕ್ಸನ್ನು ತೆಗೆಯೋಕ್ಕೆ ಅವಕಾಶ ಸಿಕ್ಕಿದೆ. ಅವರ ಎಫರ್ಟ್ಗೆ ಇದು ಸ್ವಲ್ಪ ಕಡಿಮೆ ಇದೆ, ಆದರೆ ಇನ್ನೂ ಜಾಸ್ತಿ ತೆಗಿಬೇಕಿತ್ತು. ನೀವು ಅವರ ಆಸೆನ ಪರಿಪೂರ್ಣ ಮಾಡ್ತೀರಾ ಅಂತ ಹೇಳ್ತೀನಿ. ಎಲ್ಲರಿಗೂ ಶುಭಗಳು. ಪ್ರದೀಪ್ ಸರ್ ಅವರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅಂದರೆ ಏನೇ ನಮಗೆ ಪ್ರಾಬ್ಲಮ್ ಇದ್ದರೂ ಡೈರೆಕ್ಟಾಗಿ ಸರ್ ಹತ್ರ ಹೇಳ್ತಿದ್ವಿ, ಅವರೇ ಎಲ್ಲ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾಯಿದ್ರು. ಸೊ ನೀವು ಏನೇ ಡೌಟ್ ಇದ್ದರೂ ಸರ್ ಹತ್ರ ಕೇಳಿ, ಎಲ್ಲ ಹೆಲ್ಪ್ ಮಾಡ್ತಾರೆ. ಸೊ ನೀವು ನಮಗಿಂತ ಜಾಸ್ತಿ ತೆಗೀರಿ ಅಂತ ಹೇಳಿ ಮಾತನ್ನು ಮುಗಿಸ್ತಾರೆ. ಓದೋದಕ್ಕೆ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾವು ಕನ್ನಡ ಮೀಡಿಯಮಿಂದ ಬಂದ್ರೂ ಎಲ್ಲ ಟೀಚರ್ಸು ನಮಗೆ ಅರ್ಥ ಆಗ್ತಾಯಿದ್ರು ತುಂಬ ಅವರೇ ನಮ್ಗೆ ಕೇರ್ ಮಾಡಿಬಿಟ್ಟು ತುಂಬ ಹೇಳ್ಕೊಟ್ಟಿದ್ದಾರೆ. ಪ್ರದೀಪ್ ಸರ್ ಆದರೂ ಅಷ್ಟೇ, ನಮ್ಗೆ ಏನೇ ತೊಂದರೆ ಬಂದ್ರೂ ಎಲ್ಲನೂ ಕ್ಲಿಯರ್ ಮಾಡಿಬಿಟ್ಟು ತುಂಬ ಸಪೋರ್ಟ್ ಮಾಡ್ತಾರೆ. ಅದರಿಂದಲೇ ನಾವು ಇಷ್ಟು ಮಾರ್ಕ್ಸ್ ತೆಗಿಬೇಕಾಗುತ್ತೆ. ನೀವು ಇನ್ನೂ ಸ್ವಲ್ಪ ಜಾಸ್ತಿ ತೆಗೀರಿ ಅಂತ ಹೇಳ್ತೀನಿ. ನಮ್ಮ ಮಂಗಳೂರು ಪಿ ಯು ಕಾಲೇಜು ಕಳೆದ 2024ನೇ ಸಾಲಿನಲ್ಲಿ ಅತ್ಯಧಿಕ ಸ್ಕೋರ್ನ ತೆಗೆದಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜು ವತಿಯಿಂದ ಸನ್ಮಾನಿಸಲು ಗಣ್ಯರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ಆನಂದಣ್ಣ ಸರ್, ಇವರು ಕರ್ನಾಟಕ ಸಂಸ್ಥಾಪಕರು ಹಾಗೂ ಸಮಾಜ ಸೇವಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. 100ಕ್ಕೆ 100 ಅಂಕಗಳನ್ನ ಪರ್ಸೆಂಟೇಜ್ನ ತೆಗೆದಿರೋದು. ಇದು 6ನೇ ವರ್ಷ ತುಂಬಿ 7ನೇ ವರ್ಷ ಕಾಲಿಡ್ತಾ ಇದೆ ಮಂಗಳೂರು ಪೇಟೆಯಲ್ಲಿ. ಅದರಲ್ಲಿ ಶ್ರಮ ನಮ್ಮ ಬೋಧಕರು, ನಮ್ಮ ಪ್ರದೀಪ್ ಸರ್ದು ಇರ್ಬೋದು, ನಮ್ಮ ಎಲ್ಲ ಶಿಕ್ಷಕರಂದರದ್ದು ಭಾಳ ಶ್ರಮ ಇದೆ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮದು ಶ್ರಮ ಜಾಸ್ತಿ ಇದೆ. ಮಕ್ಕಳ ನಾನು ಹೇಳೋದಿಷ್ಟೇ, ನೀವು ಕಷ್ಟಪಟ್ಟು ಓದಬೇಡಿ, ಯಾರು ಇಷ್ಟಪಟ್ಟು ಓದಿ. ಏನು ಇನ್ನು 24 ಗಂಟೆ ನೀವು ಓದಬೇಕು ಅಂತಲ್ಲ, ಆಟ ಆಡ್ಕೊಂಡು ಟಿ ವಿ ನೋಡ್ಕೊಂಡು ಎಲ್ಲ ಕ್ರೀಡಾ ಇದು ಮಾಡ್ಕೊಂಡು ಓದ್ಬೋದು. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ನಾನು ಓದಬೇಕಾದ್ರೆ ನನಗೆ ಕಷ್ಟ ಆಯಿತು. ಅವತ್ತೇನು ನಾನೇನೋ ಯುರೋಪೆನ್ 15 ರೂಪಾಯಿ, ಅವತ್ತು ಯುರೋಪೆನ್ನ ನಾನು ಜೋಬ ಇಟ್ಕೊಂಡು ನಾನೇ ಶ್ರೀಮಂತ. ಅವತ್ತು ನಮ್ಮ ತಂದೆ ಒಂದು ಪೆನ್ ಕೊಡ್ಸೋಕ್ಕೂ 4 ಪ್ಲೇಟ್ನ ತಿಂದು ಪೆನ್ ತೆಗಿಸ್ಕೊತಾರೆ. ರೆನಾಲ್ಡ್ ಅಂದರೆ ಅವತ್ತು 10 ರೂಪಾಯಿ ಪೆನ್ನದು. ಅವತ್ತು ನಾನು ಕಾಮರ್ಸಲ್ಲಿ ನಾನು BCom ಪದವೀಧರ. ನಾನು ಸೆಕೆಂಡ್ PU 98% ತೆಗೆದುತ್ತೆ. CA ಮಾಡೋಕ್ಕೆ ಇಲ್ಲಿಂದ ಚೆನ್ನೈಗೆ ಹೋಗ್ಬೇಕಾಯ್ತು. ಅವತ್ತು ಯಾವುದೇ ನಮ್ಮ ಕರ್ನಾಟಕದಲ್ಲಿ CA ಇತ್ತಿಲ್ಲ, ಚಾರ್ಟರ್ಡ್ ಅಕೌಂಟ್ ಅಂತ ಹೋಗ್ಬೇಕಿತ್ತಿಲ್ಲ ಮಕ್ಕಳೇ. ಅವತ್ತು 500 ರೂಪಾಯಿ ದುಡ್ಡಿತ್ತಿಲ್ಲ, ಕಣ್ಣಲ್ಲಿ ನೀರು ಬರುತ್ತೆ ನನಗೆ. 500 ರೂಪಾಯಿ ದುಡ್ಡಿತ್ತಿಲ್ಲ, ನಾನು ಮದ್ರಾಸ್ಗೆ ಹೋಗಿ CA ಮಾಡಬೇಕು. ನಿಮಗೆಲ್ಲ ಕೊಟ್ಟಿದ್ದಾರೆ ನಿಮ್ಮ ತಂದೆ ತಾಯಿ, ನಿಜ ಸುಳ್ಳು? ನಿಮಗೆಲ್ಲನೂ ಕೊಟ್ಟಿದ್ದಾರೆ. ನೀವು ಕೇಳಿದ್ದಿಲ್ಲ ಅನ್ನಲ್ಲ, ಅದನ್ನೇನು ನೀವು ಕೊಡ್ಬೇಕಂದು ಓದಿನ ಮುಖಾಂತರ ನೀವು ಕೊಡಬೇಕು. ಈಗ ನೀವು ಓದ್ತಾ ಮಕ್ಕಳುಗಳು ದಯವಿಟ್ಟು ಹೇಳ್ತಾ ಇದ್ದೀನಿ, ತಮ್ಮಲ್ಲಿರೋ ಜಲಸಿ ಬಿಟ್ಟು ನೀವು ಯಾವುದೇ ಸಿಬ್ಬಂದಿಯವರು ನೀವು ಏನೇ ಡೌಟ್ ಬಂದ್ರೆ ನೀವು ಸ್ಕೂಲಿನ ಅವರೊಳಗೆ ಏನು ಕೇಳಿದ್ರು ಅವ್ರು ಇಲ್ಲ, ಯಾರು ಇಲ್ಲ ಅನ್ನೋರು. ಹೆಂಗೆ ಭಯ ಪಡಬೇಡಿ. ಹಠ ತೊಟ್ಟು ಕೇಳಿ, ಸರ್ ಇದು ನನಗೆ ಅರ್ಥ ಆಗ್ತಲ್ಲ, ಕೇಳಿ ನನಗೆ ಅದು ವಿವರಣೆ ಮಾಡಿಕೊಡಿ.